ಇನ್ನು ಸಿಎಂ ಡಿಕೆಶಿ ಸಂಪುಟದಲ್ಲಿ ವಿಜಯನಗರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಲಿಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಅಸಮಾಧಾನದ ಹೊಳೆ ಹರಿತಾ ಇದೆ. ಮಾಜಿ ಸಚಿವ ಪಿಟಿ ಪರಮೇಶ್ವರ ನಾಯಕ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಿಲ್ಲೆಗೆ ಸಚಿವ ಸ್ಥಾನ ನೀಡೋದಕ್ಕೆ ಸಿಎಂ ಡಿಸಿಎಂ ಬಳಿ ನಾನು ಚರ್ಚಿಸ್ತೇನೆ. ವಿಜಯನಗರ ಜಿಲ್ಲೆಯಾದ ಬಳಿಕ ಒಬ್ಬರೇ ಸಚಿವರಾಗಿದ್ದಾರೆ. ಮಾಜಿ ಸಚಿವ ಆನಂದ್ ಸಿಂಗದ ಹೊರತು ಮತ್ತಾರಿಗೂ ಕೂಡ ಸಿಗಲಿಲ್ಲ. ವಿಜಯನಗರ ಕ್ಷೇತ್ರದ ಶಾಸಕ ಗವಿಯಪ್ಪ ಅವರ ಒಂದು ಪ್ರಯತ್ನ ಎಲ್ಲ ಒಂದು ಕಡೆ ವಿಫಲ ಆಗಿದೆ ಅಂತ ಹೇಳಬಹುದು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ವಿಜಯನಗರ ಜಿಲ್ಲೆಗೆ ಮತ್ತೆ ನಿರಾಸೆ ಆಗಿರತಕ್ಕಂಥದ್ದು. ಹೊಸ ಸಚಿವರ ಪಟ್ಟಿ ಪ್ರಕಟ ಆದರೂ ಕೂಡ ವಿಜಯನಗರ ಜಿಲ್ಲೆಗೆ ಈ ಬಾರಿಯೂ ಕೂಡ ಸಚಿವ ಸ್ಥಾನ ಸಿಗದೇ ಇರೋದ್ರಿಂದ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಚರ್ಚೆ ಮಾಡ್ತೀನಿ. ಎಲ್ಲ ನಾಯಕರುಗಳು ಯಾವ ರೀತಿ ಅದನ್ನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ. ನನಗೆ ಇವತ್ತೇ ನನಗೀಗ ಮಧ್ಯಾಹ್ನ ಲೀಸ್ಟ್ ನೋಡಿದ ಮೇಲೆ ಗೊತ್ತಾಯಿತು. ನಾನು ಒತ್ತಾಯ ಮಾಡ್ತೀನಿ ಜಿಲ್ಲೆಯ ಪರವಾಗಿ, ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಿ ಅಂತ. ನೋಡಿ, ಇಂತಹ ಸಮಯದಲ್ಲಿ ಅವು ಸಣ್ಣ ಪುಟ್ಟ ಗೊಂದಲಗಳ ನಡೀತವೆ. ಅದನ್ನು ನಮ್ಮ ಹೈಕಮಾಂಡ್ ನಿಭಾಯಿಸುತ್ತೆ. ಮಾಡಿದ್ರು ಅವಾಗಲೂ ಗೊಂದಲ ಆಗಿತ್ತು. ಆ ಗೊಂದಲವನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ ನಿಭಾಯಿಸ್ತಾರೆ. ಇದು ನಿಮ್ಮ ಉತ್ತರ ಕೊಡ್ತೇನೆ. ಇದು ಪಕ್ಷದ ಆಂತರಿಕ ವಿಚಾರ, ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಏನು ತೀರ್ಮಾನ